ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿ ನ್ಯಾಯಕ್ಕಾಗಿ ಸದಾ ಹೋರಾಡುವ ವ್ಯಕ್ತಿ. ಈ ಕೆಲಸ ಮಾಡ್ಲಿಕ್ಕೆ ತಮ್ಗೆ ಏನಾದ್ರೂ ಒಂದು ಸ್ಫೂರ್ತಿ ಇದೆಯಾ? ಯಾರಿಗೆ ಯಾವ ಇಲಾಖೆಯಿಂದ ಏನಾಗಬೇಕಾಗಿತ್ತು, ಏನ್ ಅನ್ಯಾಯ ಆಗಿದೆ ಅದ್ರ ಪರ ನಾವು ಹೋರಾಟ ಮಾಡ್ತೀವಿ. ನೊಂದವರ ಧ್ವನಿಯಾಗಿ ನ್ಯಾಯದ ಪರವಾಗಿ ಮುಂಚೂಣಿಯಲ್ಲಿ ನಿಂತು ಹೋರಾಟ. ನಿಮ್ಮ ಸಮಿತಿಯಿಂದ ಈ ನೀರು ಮತ್ತು ಬರ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಸರ್? ವಿಶೇಷ ತಂಡ ರಚನೆ ಮಾಡಿ ಅಲ್ಲಿ ಗಮನ ಹರಿಸಿ ಸಹ ನಾವು ಗಮನಕ್ಕೆ ತಂದಿದ್ದೀವಿ. ನಾವು ನೊಂದವರ ಧ್ವನಿ ಆಗ್ಬೇಕು ಅಂತ ಮಾಡ್ತಿದೀವಿ ಹೊರತು ಯಾವುದೇ ಹಣದ ಆಮಿಷಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮನೆ ಮಠ ಕಳೆದುಕೊಂಡ್ರು ನಿರಂತರ ಸಮಾಜ ಸೇವೆ. ಚಿಕ್ಕಣ್ಣವರು ರಾಜಕಾರಣಿಗಳ ಜೊತೆಗೆ ಸ್ನೇಹ ಬೆಳೆಸ್ಕೊಳ್ತಾರೆ, ಅಧಿಕಾರಿಗಳ ವಿರುದ್ಧ ದಂಗೆ ಹೇಳ್ತಾರೆ. ಪರ ಅಥವಾ ವಿರೋಧ ಅಂತಲ್ಲ, ಯಾರೇ ಆಗಿರ್ಲಿ ಕೆಲಸ ಅವರವರ ಹಂತದಲ್ಲಿ ಏನೇನ್ ಕೆಲಸ ಮಾಡ್ಬೇಕು ಆ ಕೆಲಸಗಳು ಅವ್ರು ಮಾಡಬೇಕು. ಅದನ್ನ ನಾನೇ ಮಾಡಿದ್ರು ಆಗಲಿ ಅಥವಾ ಬೇರೆ ಯಾರೇ ರಾಜಕೀಯದವ್ರು ಮಾಡಿದ್ರು ತಪ್ಪೇ ಆಗಿರೋದು. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ BM ಚಿಕ್ಕಣ್ಣ. ಚಿಕ್ಕಣ್ಣರೆಲ್ಲೋ ಒಂದ್ ಕಡೆಗೆ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರ್ತಕ್ಕಂಥ ಮುನ್ರಾಜು ಪರವಾಗಿ ಒಲವಿದ್ದಾರೆ ಅಂತ. ಕೆರೆ ವಿಚಾರದಲ್ಲಿ ಬಂದಾಗ ನನ್ನ ಹೋರಾಟನೂ ಜಾಸ್ತಿ ಇದೆ. ನಮಸ್ಕಾರ ವೀಕ್ಷಕರೇ, ನ್ಯೂಸ್ 81 ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜನಪರ ಹೋರಾಟಗಳನ್ನು ಮಾಡಿ ಜನರಿಗೋಸ್ಕರ ಧ್ವನಿಯಾಗಿ ನಿಂತ ಅನೇಕ ಸಾಧಕರು, ಅನೇಕ ಮಹನೀಯರು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಅವರನ್ನು ನ್ಯೂಸ್ 81 ಕನ್ನಡ ಚಾನೆಲ್ ಪರವಾಗಿ ಒಂದು ಸಂದರ್ಶನ ಮಾಡಬೇಕು, ಕರ್ನಾಟಕ ರಾಜ್ಯದ ಜನತೆಗೆ ಅವರ ಸಾಧನೆಗಳನ್ನು ತಿಳಿಸಬೇಕು ಅನ್ನೋ ಮೂಲ ಉದ್ದೇಶದಿಂದ ಕರ್ನಾಟಕದಲ್ಲಿ ನ್ಯೂಸ್ 81 ಕನ್ನಡ ಮೊದಲನೇ ಬಾರಿಗೆ ಸಾಧಕರ ಪರಿಚಯ ಮಾಡ್ತಕ್ಕಂಥ ಒಂದು ವಿನೂತನ ವಿಶಿಷ್ಟವಾದಂಥ ಒಂದು ಒಳ್ಳೆಯ ಸಂದರ್ಶನದ ಕಾರ್ಯಕ್ರಮವನ್ನು ನಮ್ಮ ವೀಕ್ಷಕರಿಗೋಸ್ಕರ ಆರಂಭ ಮಾಡಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ, ಹೊರ ರಾಜ್ಯಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪು ಮೂಡಿಸಿ ತನ್ನದೇ ಆಗಿರ್ತಕ್ಕಂಥ ಅನೇಕ ಜನಪರ ಹೋರಾಟಗಳನ್ನು ಮಾಡಿ ಒಂದು ಹೆಸರಾಗಿರ್ತಕ್ಕಂಥ ಕರ್ನಾಟಕದ ವುಮೆನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ BM ಚಿಕ್ಕಣ್ಣನವರನ್ನ ಈ ಬಾರಿ ನಾವು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಂದರ್ಶನ ಮಾಡಲಿಕ್ಕೆ ತಮ್ಮ ಮೂಲಕ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ ಸರ್ ಚಿಕ್ಕಣ್ಣವರೇ. ನಮಸ್ತೆ ಸರ್. ವುಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ತಾವು ಸುಮಾರು 10 ವರ್ಷದಿಂದ ಮಾಡಿದ್ದೀರಾ, ಆರಂಭ ಮಾಡಿದ್ದೀರಾ, ಅನೇಕ ಜನಪರವಾದಂಥ ಹೋರಾಟಗಳನ್ನು ಮಾಡಿದ್ದೀರಾ. ಈ ಕೆಲಸ ಮಾಡಲಿಕ್ಕೆ ತಮಗೆ ಏನಾದರೂ ಒಂದು ಸ್ಫೂರ್ತಿ ಇದೆಯಾ? ಯಾಕೆ ನೀವು ಈ ಕೆಲಸ ಜನರಿಗೋಸ್ಕರ, ಜನರ ಧ್ವನಿಯಾಗಿ ಜನಪರವಾದಂತಹ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ಸರ್? ನಾವು ವಿದ್ಯಾರ್ಥಿ ದೆಸೆಯಿಂದನೂ ಸಹ ನಾವು ಹೋರಾಟದ ಮನೋಭಾವ ಇಟ್ಕೊಂಡು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ನಾವು ಕೆಲಸ ಮಾಡಿಕೊಂಡು ಬಂದು, ತದನಂತರ ರಾಕ್ ಥಂಡರ್ ಪಬ್ಲಿಕ್ ವೆಲ್ಫೇರ್ ಟ್ರಸ್ಟ್ ಆದಂತಹ ಅದರ ಅಂಡರ್ಟೇಕಿಂಗಲ್ಲಿ ನಾವು ಇರ್ತಕ್ಕಂಥ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯಲ್ಲಿ ನಾನು ಕರ್ನಾಟಕ ಬೆಂಗಳೂರು ನಗರ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೀನಿ. ಕರ್ನಾಟಕ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಈಗ ನಾನು ಕರ್ನಾಟಕ ರಾಜ್ಯಾಧ್ಯಕ್ಷನಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಕರ್ನಾಟಕ ರಾಜ್ಯದಲ್ಲಿ ಶೋಷಿತ ವರ್ಗಗಳನ್ನು ಕಡೆಗಣಿಸೋದ್ರಲ್ಲಿ ಎಲ್ಲ ಪಕ್ಷದವರು ಮತ್ತು ಎಲ್ಲ ಇಲಾಖೆಗಳಲ್ಲಿ ಶೋಷಿತವ್ರನ್ನ ಗಮನಕ್ಕೆ ತಗೊತಾ ಇಲ್ಲ, ಬಡವ್ರಗಳನ್ನ ಕೇಳೋರಿಲ್ಲ. ಹಾಗಾಗಿ ನಮಗೆ ಮೊದಲಿಂದನೂ ನಮಗೇನೊಂದು ಇದು ಅಂದರೆ ಬಡವರ ಪರ ಧ್ವನಿ ಎತ್ತಬೇಕು, ಬಡವರ ಪರ ಹೋರಾಡಬೇಕು, ನಮ್ಮ ಕೈಲಾದಷ್ಟು ಹೋರಾಟದ ಮುಖಾಯನ ಮತ್ತು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಹೋರಾಟಕ್ಕೆ ಬಂದಿದ್ದೀವಿ. ಸರ್, ನೀವು ಹೇಳಿದ್ದೆಲ್ಲ ಸತ್ಯ ಇದೆ. ಸರ್ಕಾರ ಇದಕ್ಕೋಸ್ಕರ ಸಮಾಜ ಕಲ್ಯಾಣ ಇಲಾಖೆ ಅಂತ ಮಾಡಿದೆ, ಪೊಲೀಸ್ ಇಲಾಖೆ ಅಂತ ಮಾಡಿದೆ, ಮಾನವ ಹಕ್ಕುಗಳ ಒಂದು ನಿರ್ವಹಣೆ ಮಾಡಲಿಕ್ಕೆ ಒಂದು ಕಮಿಟಿ ಇದೆ. ಈ ರೀತಿ ಎಲ್ಲ ಇರಬೇಕಾದ್ರೆ ನಿಮ್ಮಂಥ ಅನೇಕ ಒಂದು ಈ ಕಮಿಟಿಯವರು, ನಿಮ್ಮಂಥ ಅನೇಕ ಸಮಿತಿಯವರು ಈ ರೀತಿ ಒಂದು ವುಮೆನ್ಸ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಅಂತ ಮಾಡಿಕೊಂಡು ಅನೇಕ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರೋದು ತಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನಾನು ಕೇಳ್ತಾ ಇರೋ ಪ್ರಶ್ನೆ ಅಂದರೆ, ನೀವು
ಜನರ ಪರವಾಗಿ ಮಾಡ್ತಕ್ಕಂಥ ಧ್ವನಿ ಏನಿದೆಯಲ್ಲ, ಈ ಧ್ವನಿಗೆ ನಿಮ್ಮ ಉದ್ದೇಶ ತಾವು ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳಿದ್ರಿ. ಆದರೆ ಈಗಾಗಲೇ ನೀವೇ ಹೇಳಿರೋ ಪ್ರಕಾರ, ನೀವು ನಮಗೆ ಹಿಂದೆ ತಿಳಿಸಿರೋ ಪ್ರಕಾರ ಜಿಲ್ಲೆಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ಸುಮಾರು 10 ಬ್ರಾಂಚ್ಗಳಿದ್ದಾವೆ, ಹೊರ ರಾಜ್ಯದಲ್ಲಿದ್ದಾವೆ ಅಂತ ಹೇಳ್ತೀರಾ. ಒಂದೆರಡು ನೀವು ಸಂಕ್ಷಿಪ್ತವಾಗಿ ಜನರ ಪರವಾಗಿ ಈ ಸರ್ಕಾರದ ವಿರುದ್ಧ, ಅಧಿಕಾರಿಗಳ ವಿರುದ್ಧ ನಡೆಸಿರ್ತಕ್ಕಂಥ ಒಂದು ಸಂಗತಿಗಳನ್ನು, ಒಂದು ಚಟುವಟಿಕೆಗಳನ್ನು, ಒಂದು ಹೋರಾಟಗಳನ್ನು ಹೇಳಲಿಕ್ಕೆ ಸಾಧ್ಯನಾ ಸರ್? ಖಂಡಿತ ಹೇಳಿ. ಈಗ ನಾವು ನೋಡಿ, ಅರಣ್ಯ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮತ್ತು ಉಪವಲಯಗಳಲ್ಲಿ ಆಗ್ತೈತೆ ಜ್ಯೇಷ್ಠತಾ ವಿಚಾರವಾಗಿ ಈಗಾಗಲೇ ಸರ್ಕಾರ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ಹೋರಾಟಗಳು ಮಾಡಿ ಅಲ್ಲಾಗ್ತಕ್ಕಂಥ ಅನ್ಯಾಯ ಏನು, ಪ್ರಮೋಷನ್ಗಳಾಗಬೇಕು, ಸರಿಯಾಗಿ ಪ್ರಮೋಷನ್ಗಳಾಗ್ದಿರ ಒಂದು ಋತುದಿಂದ ಇನ್ನೊಂದು ಋತುಕ್ಕೆ ಬಂದು ಅವರೆಲ್ಲ ಇನ್ನು ಸರ್ವೀಸೇ ಮಾಡ್ತಿದ್ದವರು ಇದರಲ್ಲಿ ಲಾಭ ಪಡ್ಕೊಳ್ಳೋಂಥ ವಿಚಾರನ ಸರ್ಕಾರ ಗಮನಕ್ಕೆ ತಂದು ಮಾಡಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಚಿಕ್ಕಮಂಡ್ಯ ಕೆರೆ ಅಂತ ಇದೆ, ಅಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ. ಅಲ್ಲಿರ್ತಕ್ಕಂಥ ಉರ್ದು ಸ್ಕೂಲ್ ನೋಡಿದ್ರೆ ಕರಳು ಕಿವುಚು ಬರುತ್ತೆ, ಅತಿ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿದ್ದಾರೆ. ಆಗ್ತಕ್ಕಂಥ ಬಿಡಿ ಕಾಲೋನಿ ಅನ್ನೋ ಕಾಲೋನಿಯಲ್ಲಿ ಆಗ್ತಿರ್ತಕ್ಕ ಅನ್ಯಾಯ, ಮತ್ತು ಅಲ್ಲಿ ಓಡಾಡೋಕ್ಕಾಗ್ತಿರಲ್ಲ. ಮಳೆ ಬಂದರೆ ಇವತ್ತು ಹೋಗಿ ನೋಡಿ ಯಾವ ಒಂದು ಮಟ್ಟಕ್ಕೆ ಬಂದಿದೆ ಅಂತ. ಅದು ನಮ್ಮ ಹೋರಾಟದ ಫಲ. ಇದೊಂದೇ ಅಲ್ದಿರ ರಾಮನಗರ ಬಿಡಿ ಕಾಲೋನಿಲೂ ಅಷ್ಟೇ ಇದೇ ಸಮಸ್ಯೆಯಾಗಿ ಇದೇ ರೀತಿ ಇದ್ದಿದ್ರನ್ನ ನಾವು ಅಂದಿನ ಅಲ್ಲಿನ ಸಂಸದರಿಗೂ ಶಾಸಕರಿಗೂ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದು ಸುಸಜ್ಜಿತವಾಗಿ ಇವತ್ತು ಅಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕಲ್ಲಿ ಒಂದು ಹಂಗೆ ಆಗಿತ್ತು. ಏನು ಅಂದರೆ, ಒಬ್ಬ ವೃದ್ಧೆಯ ತೋಟವನ್ನು ಸರ್ವನಾಶ ಮಾಡಿದರು ಪೊಲೀಸ್ ಇಲಾಖೆ ಮತ್ತು ತಹಸೀಲ್ದಾರ್ ಸೇರಿ. ಅವರು ನ್ಯಾಯ ಕೊಡಿಸೋವಂಥ ಜಿಲ್ಲಾಧಿಕಾರಿ ಮುಖೇನ ಅವರು ನ್ಯಾಯಗಳು ಕೊಡಿಸಿ ಇಂಥವು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ನಾವು. ಚಿಕ್ಕಣ್ಣರೇ, ನೀವು ಇರೋದು ಬೆಂಗಳೂರಿನ ದಾಸಹಳ್ಳಿಯಲ್ಲಿ, ಅದರಲ್ಲೂ ಚಿಕ್ಕಬಾಣಾವರ ಅಂತಕ್ಕಂಥ ಗಣಪತಿ ನಗರದಲ್ಲಿದ್ದೀರಿ. ನೀವು ಮಂಡ್ಯದಲ್ಲಿ ಮಾಡಿದ್ರಿ, ತುಮಕೂರಲ್ಲಿ ಮಾಡಿದ್ರಿ, ಕುಣಗಲಲ್ಲಿ ಮಾಡಿದ್ರಿ, ಅಲ್ಲಿ ಮಾಡಿದ್ರಿ, ಇಲ್ಲಿ ಮಾಡಿದ್ರಿ ಅಂತ ಹೇಳ್ತಾ ಇದ್ರಲ್ಲ. ಈ ನಿಮ್ಮ ಸಂಪರ್ಕನ ಈ ನೊಂದವರು ಹೇಗೆ ನಿಮ್ಮನ್ನ ಒಂದು ಭೇಟಿ ಮಾಡ್ತಾರೆ? ಯಾವ ರೀತಿ ಅವ್ರು ನಿಮಗೆ ವಿಷಯಗಳನ್ನು ತಿಳಿಸ್ತಾರೆ? ಅವ್ರು ತಿಳಿಸಿದ್ರೆ ನೀವು ಯಾವ ರೀತಿ ಅವ್ರಿಗೆ ಸ್ಪಂದಿಸ್ತೀರಿ? ನೋಡಿ, ನನಗೆ ತಾಲೂಕು, ಗ್ರಾಮ, ಜಿಲ್ಲಾ ಮಟ್ಟದಲ್ಲಿ ನನ್ನ ಕಮಿಟಿಗಳಿದೆ. ಅಲ್ಲೆಲ್ಲ ನಮಗೆ ಕುಂದುಕೊರತೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ನಾವು ದೂರವಾಣಿಗಳನ್ನ ಹಾಕಿರ್ತೀವಿ. ಹಾಗಾಗಿ ಅಲ್ಲಿನ ಸಮಸ್ಯೆಗಳನ್ನ ನಮ್ಮ ಕಮಿಟಿಯ ಸದಸ್ಯರು ನಮ್ಮ ಗಮನಕ್ಕೆ ತರ್ತಾರೆ. ಮತ್ತು ಕೆಲವರು ನೇರವಾಗೂ ಸಹ ತಿಳಿಸಿದಾಗ ನಾವು ಅದನ್ನು ಪರಿಶೀಲನೆ ಮಾಡಿ ಯಾರಿಗೆ ಯಾವ ಇಲಾಖೆಯಿಂದ ಏನಾಗಬೇಕಾಗಿತ್ತು, ಏನು ಅನ್ಯಾಯ ಆಗಿದೆ, ಅದ್ರ ಪರ ನಾವು ಹೋರಾಟ ಮಾಡ್ತೀವಿ. ಅಂದರೆ ನಿಮ್ದು ಏನಿದ್ರು ಈ ನೊಂದವರು ನಿಮ್ಮನ್ನು ಸಂಪರ್ಕ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಮಾತ್ರ ನಿಮ್ಮ ಹೋರಾಟ ಏನು ಸರ್? ಅಲ್ಲಲ್ಲ, ಅಧಿಕಾರಿಗಳ ವಿರುದ್ಧ ಅಂತಲ್ಲ, ಯಾರೇ ಆಗಿರ್ಬೋದು, ರಾಜಕೀಯದವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ಈಗ ಒಂದು ಕೆಲಸ ಆಗ್ಬೇಕಾದ್ರೆ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಅಧಿಕಾರಿಗಳು ಈ ಲಂಚದ ಅಥವಾ ಇನ್ನೊಂದು ಆಮಿಷಕ್ಕೆ ಒಳಪಟ್ಟು ಅವರು ಕೆಲಸ ಮಾಡಲಿಲ್ಲ ಅಂತ ನಾವೆಲ್ಲ ಅಧಿಕಾರಿ ವಿರುದ್ಧನೇ ಹೋರಾಟ ಮಾಡಬೇಕಾದೈತೆ. ಈಗ ನೀವು ಹೋರಾಟ ಮಾಡಬೇಕಾದ್ರೆ ನಿಮಗೆ ವಿರೋಧ ಇರ್ತಕ್ಕಂಥವ್ರು, ಅಂದರೆ ಆ ಜನ ಏನು ನಿಮಗೆ ಒಂದು ದೂರು ಕೊಟ್ಟಿದ್ದಾರೆ, ಅವ್ರಿಗೆ ವಿರೋಧವಾಗಿರ್ತಕ್ಕಂಥವ್ರು ನಿಮಗೆ ಕನ್ವಿನ್ಸ್ ಮಾಡಿ ನಿಮಗೆ ಏನಾದರೂ ಒಂದು ಆಮಿಷ ಹೊಡ್ತಕ್ಕಂಥ ಕೆಲಸ ಮಾಡಿದಾಗ ನೀವು ಅವ್ರಿಗೆ ಯಾವ ರೀತಿ ಸ್ಪಂದಿಸ್ತೀರಿ ಸರ್? ನೀವು ಅಲ್ಲ, ಆಮಿಷಗೆ ಒಳಪಡೋ ಅಂಥವ್ರು ಒಳಪಡ್ತಾರೆ. ನಾವೆಲ್ಲ ಆಮಿಷಗೆ ಒಳಪಡಿದ್ರೆ ನಾವು ಬಡವ್ರಿಗೆ ಏನಾದರೂ ಒಂದು ನಮ್ಮ ಹತ್ರ ಸಮಸ್ಯೆ ಹೇಳ್ಕೊಂಬಂದವ್ರಿಗೆ, ನೊಂದಂಥವ್ರಿಗೆ ಒಂದು ರಕ್ಷಣೆ ಕೊಡಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು. ಅಂದರೆ ಅವ್ರು ಬಡವರು, ನೀವು ಶ್ರೀಮಂತರು ಅಂತ ನೀವು ತೋರಿಸ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಸಂಘಟನೆ ಬಲಿಷ್ಠವಾಗಿದೆ ಅಂತ ಹೇಳ್ತಾ ಇದ್ದೀರಾ, ಅಥವಾ ನಿಮ್ಮ ಸಂಘಟನೆ ಮೂಲ ಉದ್ದೇಶ ನೊಂದವರ ಧ್ವನಿಯಾಗಿರ್ಬೇಕು ಅನ್ನೋದಾ? ನಮ್ಮ ಉದ್ದೇಶ ನೊಂದವ್ರಿಗೆ ಧ್ವನಿ ಆಗಬೇಕು. ನನ್ನ ಟೀಮಲ್ಲಿ ನೋಡಿ ಎಲ್ಲರೂ ಉದ್ಯೋಗಿಗಳಿದ್ದಾರೆ. ಉದ್ಯೋಗಿಗಳು ಅವರಲ್ಲಿ ಬರ್ತಕ್ಕಂಥ ಸ್ವಲ್ಪ ಹಣನ ನಮ್ಮ ಈ ಒಂದು ಇದಕ್ಕೆ ಅಂತಲೇ ವೆಚ್ಚ ಮಾಡೋದ್ರಿಂದ ನಾವು ನೊಂದವರ ಧ್ವನಿ ಆಗಬೇಕು ಅಂತ ಮಾಡ್ತಿದ್ದೀವಿ ಹೊರತು ಯಾವುದೇ ಹಣದ ಆಮಿಷಕ್ಕೆ ನಾವು ಹೋರಾಟ ಮಾಡ್ತಾ ಇಲ್ಲ. ಸರ್, ನೀವು ನೊಂದವರ ಧ್ವನಿ ಅಂತ ಹೇಳ್ತೀರಾ, ಆಮಿಷಕ್ಕೆ ಒಳಪಟ್ಟಿಲ್ಲ ಅಂತ ಹೇಳ್ತೀರಾ, ನಿಮ್ಮ ತಂಡದಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಹೌದಾ ಸರ್? ಆದರೂ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಇಲ್ಲಿಂದ ಬೇರೆಯವ್ರಿಗೆ ಹೋಗಿ, ಬೇರೆಯವರಿಂದ ಇನ್ನೊಂದು ಕಡೆಗೆ ಹೋಗಿ ಪತ್ರ ವ್ಯವಹಾರ ಮಾಡಬೇಕು, ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮುಟ್ಟಿಸ್ತಕ್ಕಂಥ ಲಾಯರ್ ನೋಟಿಸ್ಗಳು ಕೊಡಬೇಕು, ನೀವು ಓಡಾಡಬೇಕು, ಇದಕ್ಕೆಲ್ಲ ಖರ್ಚು ವೆಚ್ಚಗಳು ಇರ್ತಾವಲ್ಲ ಸರ್? ಆ ಖರ್ಚು ವೆಚ್ಚಗಳನ್ನು ನೀವು ನಿಮಗೆ ದೂರು ಕೊಟ್ಟಾರೆ ಬರ್ಸ್ಕೋಬೇಕಾ, ಅಥವಾ ನಿಮ್ಮ ಸಮಿತಿಯರೇ ಬರ್ಸ್ಕೊಂತೀರಾ? ನಮ್ಮ ಸಂಘಟನೆ ಬರ್ಸ್ಕೊಂತೀವಿ. ಇದು ನನ್ನ ಓನ್ ಬ್ಯಾನರ್ ಅಲ್ಲ, ಇದು ಒಂದು ಟ್ರಸ್ಟಿನ
ಕೈ ಕೆಳಗೆ ನಾವು ಕೆಲಸ ಮಾಡೋದ್ರಿಂದ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮಲ್ಲಿ ವಕೀಲರುಗಳು ಇದ್ದಾರೆ, ಉಚಿತವಾಗಿ ನೆರವು ಕೊಡೋಕ್ಕೆ ವಕೀಲರನ್ನು ಸಹ ನೇಮಕ ಮಾಡಿದ್ದಾರೆ ಟ್ರಸ್ಟ್ನವರು. ಈ ನಮ್ಮ ಇದ್ರನ್ನ ಏನು ಹಣಕಾಸಿನ ವಿಚಾರ ಬರುತ್ತೆ, ನಾವು ಬೇರೆ ಕಡೆ ಹೋಗ್ತೀವಿ, ಅದು ಟ್ರಸ್ಟು ಬರೆಸ್ತೈತೆ. ಆ ಟ್ರಸ್ಟಲ್ಲಿ ನಮ್ಮ ಆಯಾ ಜಿಲ್ಲೆಗಳಿರ್ತಕ್ಕಂಥ ಪದಾಧಿಕಾರಿಗಳೇ ಸಹ ಅದನ್ನ ಹಣನ ಖರ್ಚು ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ. ಟ್ರಸ್ಟಿಗೆ ಯಾರು ಸರ್ ಹಣ ಸಂದಾಯ ಮಾಡ್ತಾರೆ? ಅದೇ ನಮ್ಮ ಕಮಿಟಿಯಿಂದನೇ ನಾವು ಸದಸ್ಯರುಗಳು ಮಂತ್ಲಿ ಇಷ್ಟಿಷ್ಟು ಅಂತ ನಾವು ಬರತಕ್ಕಂಥ ಲಾಭದಲ್ಲಿ ನಾವು ಟ್ರಸ್ಟ್ಗೆ ನಾವು ಹಣನ ಸಂದಾಯ ಮಾಡ್ಕೊತೀವಿ. ಆ ಒಂದು ಇದರಲ್ಲಿ ನಾವು ಖರ್ಚು ವೆಚ್ಚಗಳನ್ನ ನಾವೇ ನಿಯೋಗ ಮಾಡ್ಕೊತೀವಿ. ಆಯಿತು ಚಿಕ್ಕಣ್ಣವ್ರೆ, ಆಯಿತು. ಈಗ ನೀವು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀರಪ್ಪ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಅನೇಕ ಹೋರಾಟಗಳನ್ನು ಮಾಡಿರೋದನ್ನು ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಅದೇ ರೀತಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ದೀರಾ, ಅವರ ವಿರುದ್ಧ ಧರಣಿಗಳನ್ನು ಕೂತ್ಕೊಂಡಿದ್ದೀರಿ, ಇವೆಲ್ಲ ಮಾಡಿದ್ದೀರಿ. ಆದರೆ ದಾಸರಳ್ಳಿ ಜನತೆ ಇತ್ತೀಚೆಗೆ ಒಂದು ದೊಡ್ಡ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಆ ರಾಜ್ಯದಲ್ಲೂ ಇದೆ, ಎಲ್ಲ ಕಡೆಗೂ ಇದೆ. ಬರ ಬಂದಿದೆ ಅಂತ ಹೇಳ್ತಾರೆ, ನೀರಿಲ್ಲ ಅಂತ ಹೇಳ್ತಾರೆ, ನಿರ್ವಹಣೆ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಸಮಸ್ಯೆಗಳು ನೋಡಿದರೆ ನೀವು ನಿಮ್ಮ ಸಮಿತಿಯಿಂದ ಈ ನೀರು ಮತ್ತು ಬರ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಸರ್? ಈಗ ಆಲ್ರೆಡಿ ನಾವು ತಂದಿದ್ದೀವಿ. ಎಲ್ಲೆಲ್ಲಿ ನೀರು ಹೋಗ್ತಾ ಇಲ್ಲ ಅಲ್ಲಿಗೆ ವಿಶೇಷ ತಂಡ ರಚನೆ ಮಾಡಿ ಅಲ್ಲಿ ಅವ್ರಿಗೆ ನೀರು ಕೊಡುವಂಥದ್ದಾಗಲಿ, ಅಥವಾ ನೀರು ಬೋರ್ವೆಲ್ಲಲ್ಲಿ ನೀರಿಲ್ಲ ಅಲ್ಲಿ ಹೋಗಲ್ಲ ಅಂದರೆ ಟ್ಯಾಂಕರ್ ವ್ಯವಸ್ಥೆ ಮಾಡುವಂಥದ್ದು. ಮತ್ತು ನೋಡಿ, ಮೊನ್ನೆ ನಿಮ್ಮ ವಾಹಿನಿಯಲ್ಲೇ ತೋರಿಸ್ತೋ, BWSSBನವರು ಸಾರ್ವಜನಿಕರಿಗೆ ಉಚಿತವಾಗಿ ಕೊಡುವಂಥ ನೀರನ್ನ ಎಲ್ಲ ಹೋಟ್ಲುಗಳಿಗೆ ಮತ್ತು ಕೋಳಿ ಅಂಗಡಿಗಳು ಮಾರಾಟ ಮಾಡೋದನ್ನು ನಾವು ಗಮನಕ್ಕೆ ತಂದು ಅದನ್ನು ಈಗಾಗಲೇ ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ. ಹಾಗಾಗಿ ನಾವು ಅದನ್ನೆಲ್ಲ ಬಗೆಹರಿಸಬೇಕು. ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ವಿಶೇಷ ತಂಡ ರಚನೆ ಮಾಡಿ ಅಲ್ಲಿ ಗಮನ ಹರಿಸಿ ಸಹ ನಾವು ಗಮನಕ್ಕೆ ತಂದಿದ್ದೀವಿ ಆಲ್ರೆಡಿ. ಅಂದರೆ ನೀವು ನಿಮ್ಮ ವೈಯಕ್ತಿಕವಾಗಿ ನೀವು ಬೆಳಿಲಿಕ್ಕೋಸ್ಕರ, ನೀವು ಪ್ರಚಾರ ಪಡೀಲಿಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರೋದು ಉದ್ದೇಶ ನೋಡಿದರೆ ಮುಂದಿನ ದಿನಗಳಲ್ಲಿ ನೀವು ರಾಜಕಾರಣಕ್ಕೆ ಬರಬಹುದು ಅನ್ನೋ ಒಂದು ಕಲ್ಪನೆ ಜನರಲ್ಲಿ ಮೂಡ್ಬೋದಾ? ಇಲ್ಲ, ನಾವು ಹುಟ್ಟು ಹೋರಾಟಗಾರರು ಹೊರತು ನಾವು ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ರಾಜಕೀಯಕ್ಕೆ ಬರೋವಂಥ ಉದ್ದೇಶ ನಮಗಿಲ್ಲ. ನಾನು ಈಗಾಗಲೇ ನನ್ನ 54 ವರ್ಷ ವಯಸ್ಸಲ್ಲಿ ನಾನು 20-21 ವರ್ಷಕ್ಕೆ ಹೋರಾಟಕ್ಕೆ ಬಂದವನು. ಬರೋಂಗಿದ್ದೆ ರಾಜಕೀಯಕ್ಕೆ ಯಾವಾಗೋ ಬರ್ತಿದ್ದೆ. ನಮ್ಮ ಉದ್ದೇಶ ರಾಜಕೀಯಕ್ಕೆ ಬರೋವಂಥದ್ದಲ್ಲ. ನಮ್ಮ ಕೈಯಲ್ಲಿ ನಮ್ಮ ಮನಸ್ಸು ಒಳ್ಳೆಯದ ಆಗಬೇಕು. ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಮಸ್ಯೆ ಬಗೆಹರಿಸೋಣ ಅಂತ ಬಂದಿದ್ದೀವಿ ಹೊತ್ತು ಯಾವುದೇ ದುರಾಲೋಚನೆ ನಮ್ಮಲ್ಲಿ ಇಲ್ಲ. ಸರಿ ಸರ್, ನೀವು ಅನೇಕ ಜನಪ್ರತಿನಿಧಿಗಳನ್ನು ನೋಡಿದ್ದೀರಿ, MLAಗಳನ್ನು ನೋಡಿದ್ದೀರಿ, MP ಗಳನ್ನು ನೋಡಿದ್ದೀರಿ, ನಿಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಪಂಚಾಯತಿ ಸದಸ್ಯಗಳನ್ನು ನೋಡಿದ್ದೀರಿ. ಆದರೆ ಈ ರಾಜಕಾರಣಿಗಳ ವಿರುದ್ಧ ತಾವೇನಾದರೂ ಹೋರಾಟಗಳನ್ನು ಮಾಡಿದ್ದೀರಾ? ಆ ಜನರಿಗೆ ತಡೆ ಆಗ್ತಕ್ಕಂಥದ್ದು, ಅವರಿಗೆ ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಏನಾದರೂ ಕೆಲಸ ಕಾರ್ಯಗಳು ನಡೆದದ್ದೇವೆ ಸರ್? ಯಾಕೆ ಈ ಮಾತು ಪ್ರಶ್ನೆ ಕೇಳ್ತೀನಿ ಅಂದರೆ, ಚಿಕ್ಕಣ್ಣವರು ರಾಜಕಾರಣಿಗಳ ಜೊತೆಗೆ ಸ್ನೇಹ ಬೆಳೆಸ್ಕೊಳ್ತಾರೆ, ಅಧಿಕಾರಿಗಳ ವಿರುದ್ಧ ದಂಗೆ ಹೇಳ್ತಾರೆ. ಚಿಕ್ಕಣ್ಣಂದು ಏನು ಅಂತಂದರೆ ಗೊತ್ತಾಗ್ತಾ ಇಲ್ಲ ಅಂತ ಅನೇಕ ಜನ ಚಿಕ್ಕಣ್ಣನ ನೋಡಿದವರು, ಅನೇಕ ಸಂಘ ಸಂಸ್ಥೆಯವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಸರ್ ದಾಸರಳ್ಳಿಯಲ್ಲಿ. ನೋಡಿ ಸರ್, ಈಗ ಉದಾಹರಣೆಗೆ ಹೇಳ್ತೀನಿ. ಚಿಕ್ಕಮಣ ಅವರ ಆಚಾರ್ಯ ಕಾಲೇಜ್ ಮುಖ್ಯ ರಸ್ತೆಯಿಂದ ಎಡಿಫೈ ಸ್ಕೂಲ್ ಮಾರ್ಗವಾಗಿ ಹಾದು ಹೋಗುವಂಥ ರಸ್ತೆ ಕುಲಿಗೇಟ್ಗೆ ಹೋಗಿತ್ತು. ಅದನ್ನು ನಾವು ಬಾಳೆಕಂದು ಮತ್ತು ವಿವಿಧ ಸಸಿಗಳು ನೆಟ್ಟು ರಾಜಕೀಯ ಅವ್ರನ್ನ ಸೇರಿಸ್ಕೊಂಡು ಸಹ ನಾವು ಧರಣಿಗಳು ಮಾಡಿ ನಾವಲ್ಲಿ ಮಾಡಿದ್ದೀವಿ. ಅಂದರೆ ನಾವೇನು ರಾಜಕೀಯದವ್ರ ಪರ ಅಥವಾ ವಿರೋಧ ಅಂತಲ್ಲ. ಯಾರೇ ಆಗಿರಲಿ, ಕೆಲಸ ಅವರವರ ಹಂತದಲ್ಲಿ ಏನೇನು ಕೆಲಸ ಮಾಡಬೇಕು ಆ ಕೆಲಸಗಳು ಅವ್ರು ಮಾಡಬೇಕು. ಅದನ್ನು ನಾನೇ ಮಾಡಿದ್ರು ಆಗಲಿ ಅಥವಾ ಬೇರೆ ಯಾರೇ ರಾಜಕೀಯದವ್ರು ಮಾಡಿದ್ರು ತಪ್ಪೇ ಆಗಿರುತ್ತೆ. ಹಾಗಾದರೆ ಹೊಸ ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 8 ತಿಂಗಳಾಯಿತು. ಅದೇ ರೀತಿ 8 ತಿಂಗಳಿಂದ ದಾಸರಳ್ಳಿಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ. ಆ ಶಾಸಕರ ಕಾರ್ಯವೈಖರಿ ನಿಮ್ಗೆ ಹೆಂಗೆ ಅನಿಸಿದೆ ಸರ್? ನೋಡಿ, ಈಗ ನಾವು ಶಾಸಕರ ಕಾರ್ಯವೈಖರಿ ಅಂದಾಗ ಸರ್ಕಾರದ ಹಣದ ಕೊರತೆ ಇರೋದ್ರಿಂದ ಇಲ್ಲಿ ಸರಿಯಾಗಿ ಕೆಲಸ ಕಾರ್ಯ ಮಾಡೋಕ್ಕೆ ದಾಸರಳ್ಳಿಲಿ ಆಗ್ತಾ ಇಲ್ಲ. ನೀವೇ ಸರ್ಟಿಫಿಕೇಟ್ ಕೊಡ್ತಾ ಇದ್ರಲ್ರಿ, ಹಣದ ಕೊರತೆ ಇದೆ ಅಂತ? ಹೌದು. ಅಂಕಿಅಂಶ ನೀವು ತಗೊಳ್ಳಿ, ಅಂಕಿಅಂಶ ತಗೊಳ್ಳಿ, ಯಾರ್ಯಾರು ಎಷ್ಟಿಷ್ಟು ಹಣ ತಂದಿದ್ದಾರೆ. ಅದರಲ್ಲೂ ಸಹ ನೋಡಿ, ಸುಮಾರು 6 ವರ್ಷಗಳಿಂದ ಎಡಿಫೈ ಸ್ಕೂಲಿಂದ ತೆಮ್ಮೆನಹಳ್ಳಿ ಹೋಗುವಂಥ ಮಾರ್ಗ ಮಧ್ಯೆ ಒಂದು ಅರ್ಧ ಕಿಲೋಮೀಟ್ರು ರಸ್ತೆ ಕುಲಿಗೆಟ್ಟು ಹೋಗಿತ್ತು.
ಮೊನ್ನೆ PWD ಇಂದ ಕೆಲಸನ ನಾವು ಮಾಡಿಸಿದ್ದೀವಿ. ಅಲ್ಲ, ನೀವು ಮಾಡಿಸಿದ್ದೇಳಿ ಸರ್ಕಾರ, ಈಗ ನೀವು ಮಾಡಿಸಿದ್ದೇಳ್ರಿ, ಆದ್ರೆ ನೀವು ಶಾಸಕರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರಿಲ್ಲ, ಹಾಲಿ ಶಾಸಕರ ಪರವಾಗಿ. ನಿಮ್ಗೂ ಅವ್ರಿಗೂ ಏನೋ ಒಂದು ಒಳ ಒಪ್ಪಂದ ಇರ್ಬೇಕಾಗತ್ತೆ. ಚಿಕ್ಕಣ್ಣ, ನೀನ್ ನನ್ನ ವಿರುದ್ಧ ಮಾತಾಡಬೇಡ, ನಾನ್ ನಿನ್ನ ವಿರುದ್ಧ ಮಾತಾಡಲ್ಲ ಅಂತ ಏನೋ ಒಳ ಒಪ್ಪಂದ ಇರ್ಬೋದು. ನೋಡಿ, ಈ ಶಾಸಕರು ಬಂದಾದ್ಮೇಲೆ ಕೇಬಲ್ ಅವಳಿಗಳ ವಿರುದ್ಧ ನಾನು ಧರಣಿ ಮಾಡಿ, ಇಂಜಿನಿಯರ್ನ ರಾತ್ರಿ 8 ಗಂಟೆವರೆಗೂ ರಸ್ತೆಯಲ್ಲಿ ತಡೆ ಹಾಕಿ ಕಾರ್ಯಕ್ರಮ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ನಾನು ಕಟ್ಸಿದ್ದೀನಿ. ಅದೇ ಮಾಜಿ ಶಾಸಕರಿದ್ದಾಗೂ ಸಹ ಲಕ್ಷಾಂತರ ರೂಪಾಯಿ ಕೇಬಲ್ಗಳನ್ನ ಅಳವಡಿಕೆಯಲ್ಲಿ ಆಗ್ತಿದ್ದಂಥ ಲೋಪದೋಷ ಸರಿಪಡಿಸಿ ದುಡ್ಡು ಕಟ್ಸಿದ್ದೀನಿ. ಹಲವಾರು ನಾವು ವಿರೋಧವಾಗಿ ಮಾತಾಡಿದ್ದೀವಿ. ಯಾವರೇ ಪರ ನಾನು ಇಲ್ಲಿ ಮಾತಾಡಕ್ಕೆ ಬರಲ್ಲ. ಏನಂದರೆ, ಚುನಾವಣೆಯಲ್ಲಿ ಯಾರೋ ಒಬ್ಬರು ಪರ ಮಾತಾಡ್ತಾರೆ, ವಿರೋಧವಾಗಿರ್ತಾರೆ, ಅದು ಇದು ನಮಗೆಲ್ಲ ಒಂದೇ ಕೆಲಸ. ನಾವು ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳ್ಸೋದೇನಕ್ಕೆ, ಕೆಲಸ ಮಾಡಲಿ ಅಂತ ಅಷ್ಟೇ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಚಿಕ್ಕಣ್ಣವ್ರೆ ಅಂದ್ರೆ, ನೀವು ಇತ್ತೀಚೆಗೆ ಅನೇಕ ಶಾಸಕರ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸ್ತಾ ಇದ್ರಿ, ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ರಿ, ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ರಿ. ನೋಡಿದ್ರೆ ಚಿಕ್ಕಣ್ಣವರೆಲ್ಲೋ ಒಂದ್ ಕಡೆಗೆ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರ್ತಕ್ಕಂಥ ಮುನ್ರಾಜು ಪರವಾಗಿ ಒಲವಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ, ನಾವು ಮಾತಾಡ್ತಾ ಇಲ್ಲ. ಈಗ ಕ್ಷೇತ್ರವಾರಲ್ಲಿ ನಾವು 3 ಪಾರ್ಟಿ ಜನರ ಜೊತೆ ಓಡಾಡಕ್ಕೆ ಹೋದಾಗ ಅದು ಒಳ್ಳೆ ಇದಲ್ಲ. ವ್ಯಕ್ತಿ ಪರವಾಗಿ ನಾವು ಮುನ್ರಾಜ್ ಅವ್ರ ಪರ ವ್ಯಕ್ತಿಗತವಾಗಿ ಚುನಾವಣೆ ಮಾಡಿ ಸತ್ಯ. ಕೆರೆ ವಿಚಾರದಲ್ಲಿ ಬಂದಾಗ ನನ್ನ ಹೋರಾಟನೂ ಜಾಸ್ತಿ ಇದೆ. ಕೆರೆ ಅಂದ ತಕ್ಷಣ ಒಂದು ಜ್ಞಾಪಕ ಬಂತು. ಈಗ ಈ ಕೆರೆ ವಿಚಾರ ಎಲ್ಲಿಗೆ ಬಂತು ಚಿಕ್ಕಣ್ಣವ್ರೆ? ನೀವು ಬಹಳ ಹೋರಾಟ ಮಾಡಿದ್ದೀರಿ, ನೀವು ಅದ್ರ ಪರವಾಗಿ ಧರಣಿಗಳನ್ನ ಮಾಡಿದಿರಿ ಅಂತ ಕೇಳ್ಪಟ್ಟೆ. ಎಲ್ಲಿಗೆ ಬಂತು ಅದು ವಿಚಾರ? ಏನಾಯ್ತದು? ನನ್ನ ಒಬ್ಬನ ಹೋರಾಟ ಅಲ್ಲ, ಇಡೀ ನಮ್ಮ ಗ್ರಾಮದವ್ರು ಎಲ್ಲರೂ ಸಹ ಅವರವರ ಒಂದು ಹಂತದಲ್ಲಿ ಎಲ್ಲ ಹೋರಾಟಗಳು ಮಾಡಿಕೊಂಡು ಬಂದು ಇವತ್ತಾಗಲೇ ಕೆರೆ ನಮ್ಮ ಪುರಸಭೆ ಫಂಡಲ್ಲಿ 2 ಕೋಟಿ ಹಣ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ. ಮತ್ತು BDAಯಿಂದನೂ ಸಹ 12 ಕೋಟಿ ರೆಡಿ ಇದೆ. ಹಾಗಾಗಿ ಈಗ ಕೆರೆಯಿಂದ ನೀರು ಹೊರಗೆ ಹಾಕುವಂಥ ಕೆಲಸ ನಡೀತಾ ಇದೆ. ಕೆರೆ ಇನ್ನೇನು ನೀರು ಹೊರಗೆ ಹೋಗ್ತಿದ್ದಂಗೆ ಅದು ಸುಸಜ್ಜಿತವಾಗಿ ಒಂದು ಹಂತಕ್ಕೆ ಬರುವಂಥ ಪರಿಸ್ಥಿತಿಗೆ ಈಗ ಬಂದಿದೆ. ಆಯಿತು ಚಿಕ್ಕಣ್ಣ, ನೀವು ಇವೆಲ್ಲ ಹೇಳ್ತೀರಾ. ನಾನು ಬೇರೆ ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಮುಂಚೆ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ಜನರಿಗೆ ಏನಾದ್ರು ಹೇಳೋಕ್ಕಾಗುತ್ತಾ? ಖಂಡಿತ. ನಂದು ಆಫೀಸು ನಮ್ಮದು ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಗೆ ಬಂದಾಗ, ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಇಲ್ಲಾಲೆ 3 ಆಫೀಸ್ ಇದೆ. ಚಿಕ್ಕಬಳ್ಳಾಪುರ ಗಣಪತಿ ನಗರದಲ್ಲಿದೆ, ಜನಪ್ರಿಯ ಅಪಾರ್ಟ್ಮೆಂಟ್ಸ್ ಹತ್ರ ಇದೆ. ಅದೇ ರೀತಿ ಬೇರೆ ಬೆಂಗಳೂರು ನಗರಕ್ಕೆ ಬಂದಾಗ ರಾಜಾಜಿನಗರ ಇದೆ, ವಿಜಯನಗರದಲ್ಲಿದೆ, ಜಯನಗರದಲ್ಲಿದೆ. ಎಲ್ಲ ಬ್ರ್ಯಾಂಚ್ ಕ್ಷೇತ್ರ ವ್ಯವಹಾರಗಳಲ್ಲಿ ಅವರ ನಮ್ಮ ಕಚೇರಿಗಳು, ನಮ್ಮ ಬೋರ್ಡ್ಗಳು, ನಮ್ಮ ಕುಂದುಕೊರತೆ ಬಾಕ್ಸ್ಗಳು ಸಹ ಅಲ್ಲಿದೆ. ಇಷ್ಟೊಂದು ಬ್ರಾಂಚ್ ಮಾಡಿದ್ದೀರಿ ಅಂತಂದರೆ ನಿಮಗೆ ಜನರಿಗೆ ಗೊತ್ತಿಲ್ಲದಂಗೆ ನಿಮ್ಮ ಟ್ರಸ್ಟಿಗೆ ಒಳಹರಿವು ಹಣದ್ದು ಭಾಳ ಇದೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ಕಚೇರಿ ಮೇಂಟೈನ್ ಮಾಡೋದು ಸುಮ್ಮನೆನಾ? ನೋಡಿ, ನಾವು ಕಚೇರಿ ಅಂದಿದ ತಕ್ಷಣಕ್ಕೆ ಇಲ್ಲಿ ಯಾವುದೋ ಒಂದು ಐಷಾರಾಮಿ ಬಂಗ್ಲೆ ತಗೊಂಡು ಐಷಾರಾಮಿ ಮನೆ ತಗೊಂಡು ಮಾಡೋವಂಥದ್ದು ನಮ್ಮದಲ್ಲ. ನಮ್ಮದೇ ಓನು. ನಮ್ಮ ಕಮಿಟಿಯಲ್ಲಿ ಇರ್ತಕ್ಕಂಥವ್ರದ್ದು ಒಂದು ಅಂಗಡಿ ಇರುತ್ತೆ, ಅದರಲ್ಲಿ ಅವರು ಸಹ ಅವರೇ ಅಲ್ಲಿ ಮಾಡಿಕೊಂಡು ಬರ್ಸ್ಕೊಂಡು ಅವರೇ ಇದು ಮಾಡೋವಂಥ. ನಾನು ಆಯಿತು, ಗೊತ್ತಾಯ್ತು ಚಿಕ್ಕಣ್ಣ, ನಿಮ್ಮ ಮಾತಿನ ಅರ್ಥ ನನಗೆ ಅರ್ಥ ಆಗುತ್ತೆ. ಈಗ ಇದುವರೆಗೂ ನೀವು ಕೆಲವೆಲ್ಲ ವಿಷಯ ಹೇಳಿದ್ವಿ. ಚಿಕ್ಕಣ್ಣರೇ, ಈ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಅಂತ ಹೇಳ್ಬಿಟ್ಟು ನೀವು ಇದುವರೆಗೆ ಏನು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಅಲ್ಪ ಸ್ವಲ್ಪ ನಮಗೆ ಜನರಿಗೆ ಹೇಳಿದ್ದೀರಿ. ನಿಮ್ಮ ಬಗ್ಗೆ ಭಾಳ ಜನಕ್ಕೆ ಗೊತ್ತಿದೆ. ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ನಿಮ್ಮ ಬಗ್ಗೆ ಪರಿಚಯ ಇದೆ, ಒಪ್ಕೊಳ್ತೀನಿ. ಆದರೆ ಏನು ಬದಲಾಗಿದೆಯಲ್ಲ, ರಾಜಕೀಯ ವಾತಾವರಣ ಬದಲಾಗಿದೆ, ಅಧಿಕಾರಿಗಳ ನೀತಿ ಬದಲಾವಣೆ ಆಗಿದೆ, ಜನಪ್ರತಿನಿಧಿಗಳು ಕೆಲವು ಕಡೆಗಿಲ್ಲ. ಇಂಥ ಸಂದರ್ಭದಲ್ಲಿ ನಿಮ್ಮ ಗುರಿ ಏನು? ನಿಮ್ಮ ಮುಂದಿನ ಹೋರಾಟದ ದಿಕ್ಕುಗಳು ಹೇಗಿರ್ತವೆ? ನೋಡಿ, ಈಗೇನಾಗಿದೆ ಅಂದರೆ, ಈಗಿನ ಸ್ಥಳೀಯ ಚುನಾವಣೆಗಳು ನಡೆಯದೇ ಇರೋದು ಒಂದು ಅರ್ಧ ವಿಫಲತೆ ನಮ್ಮ BBMPಲಾಗಿರ್ಬೋದು, ನಗರಸಭೆ ಆಗಿರ್ಬೋದು, ಪುರಸಭೆಯಲ್ಲಾಗಿರ್ಬೋದು. ಆ ವಿಚಾರವಾಗಿ ಸರ್ಕಾರದ ಗಮನಕ್ಕೆ ತಂದು ಕೂಡಲೇ ಚುನಾವಣೆಗಳನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯನ ಸಹ ನಾವು ಏರ್ತಾ ಇದ್ದೀವಿ. ಚುನಾಯಿತ ಪ್ರತಿನಿಧಿಗಳು ಯಾವುದೇ ಪಾರ್ಟಿಯರು ಯಾರೇ ಇದ್ದರೂ ಸಹ ಚುನಾಯಿತ ಪ್ರತಿನಿಧಿ ಆಯಾ ಭಾಗದ ಒಂದು ಕುಂದುಕೊರತೆಗಳು ಸರಾಗವಾಗಿ ಜನಕ್ಕೆ ಅನುಕೂಲ ಆಗ್ತೈತೆ. ಅದ್ರ ಬಗ್ಗೆ ನಾವು ಈಗ ಧ್ವನಿ ಎತ್ತಕ್ಕೆ ಪ್ರಾರಂಭಿಸಿದ್ದೀವಿ. ಇದು ಬಹಳ ಒಳ್ಳೆಯದು. ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಏನು ಯೋಜನೆಗಳಿದ್ದಾವೆ, ಆ ಯೋಜನೆಗಳು ನೀವೇನಾದರೂ ಜನರಿಗೆ ತಲುಪಿಸ್ತಕ್ಕಂಥ ಒಂದು ಯೋಜನೆಗಳನ್ನು ಏನಾದರೂ ಮಾಡ್ಕೊಂಡಿದ್ದೀರಾ ನಿಮ್ಮ ಕಮಿಟಿಯಿಂದ? ನಾವು ಯೋಜನೆಗಳು ಈ ಸರಿ ತಪ್ಪಿನ ಬಗ್ಗೆ ಅಷ್ಟೇ ಮಾತಾಡ್ತೀವಿ ಹೊರತು, ಯೋಜನೆಗಳು ಒಳ್ಳೇದಿದ್ದಾಗ ಜನಗಳನ್ನ ಇಂಥ ಉಪಯೋಗಿಸ್ಕೊಳ್ಳಿ ಅಂತ ನಾವು ಜನಗಳ ಗಮನಕ್ಕೆ ತರ್ತಾ ಇದ್ದೀವಿ.
ಅದನ್ನ ಯೋಜನೆಗಳು ಯಾವ್ಯಾವ ಥರ ಇದೆ ಅದನ್ನು ಅವರು ಉಪಯೋಗಿಸ್ಕೊಳಕ್ಕೆ ನಮ್ಮ ಕಮಿಟಿಯವರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಉಚಿತವಾಗಿ ಆನ್ಲೈನಲ್ಲಿ ಅರ್ಜಿ ಹಾಕುವಂಥ ವಿಚಾರ ಎಲ್ಲ ನಾವು ಉಚಿತವಾಗಿ ಅಲ್ಲಲ್ಲಿ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದೀವಿ. ಶಿಬಿರಗಳನ್ನು ಏನಾದ್ರು ಮಾಡ್ತಾ ಇದ್ದೀರಾ ಆ ರೀತಿ? ಒಂದು ಅವೇರ್ನೆಸ್ ಕ್ರಿಯೇಟ್ ಮೂಡಿಸೋದು ಮತ್ತು ಜೊತೆಯಲ್ಲಿ ನಾವೇನೇ ಕಾರ್ಯಕ್ರಮದನ್ನ ಆನ್ಲೈನ್ ಮುಖಾಂತರ ಸಾರ್ವಜನಿಕರಿಗೆ ಉಚಿತವಾಗಿ ನಾವು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ನಾವು ಆಗಲೇ ಚಿಕ್ಕಬಳ್ಳಾಪುರ ಸೆಂಟೇಬಿ ಸರ್ಕಲ್ ಇರತಕ್ಕಂಥ ಒಂದು ಆಫೀಸಲ್ಲಿ ಕಾರ್ಯಕ್ರಮ ಆಲ್ರೆಡಿ ನಡೀತಾನೆ ಇದೆ. ಚಿಕ್ಕಣ್ಣವ್ರೆ, ಇದುವರೆಗೂ ನೀವು ಮಾಡಿದಂಥ ಸಾಧನೆಗಳನ್ನು, ನಿಮ್ಮ ಕಲ್ಪನೆಗಳನ್ನು, ನಿಮ್ಮ ಅನೇಕ ವಿಚಾರಗಳ ಜೊತೆ ನಾವು ಮಾತಾಡಿದ್ವಿ. ಆದರೆ ನೀವು 2-3 ವರ್ಷದ ಹಿಂದಿಂದ ಏನು ಈ ಕೊರೋನಾ ಸಂದರ್ಭದಲ್ಲಿ, ಈ ಕೆಲವು ಬೇರೆ ಬೇರೆ ಸಂದರ್ಭಗಳಲ್ಲಿ ಜನರಿಗೆ ಏನೋ ನಿಮ್ಮ ಮನೆ ಮಠ ಕೆಲವು ಮಾರ್ಕೊಂಡು ಜನಸೇವೆ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ. ಏನು ಸರ್ ಅದು ಆ ರೀತಿ ಜನಸೇವೆ ನಿಮ್ಮದು? ನೋಡಿ, ಕೊರೋನಾ ಟೈಮಲ್ಲಿ ಜೀವ ಇದ್ದರೆ ಜೀವನ, ಏನು ಆಸ್ತಿ ಇದ್ದವರು ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು ಎಲ್ಲ ಕಡೆಯೂ ಸಹ ನಾವು ಏನು ಕೊರೋನಾದಿಂದ ಬೇಸತ್ತು ಕೆಲಸ ಕಾರ್ಯ ಇಲ್ಲದಂಥ ಅವ್ರಿಗೆ ಅನ್ನದಾನಗಳನ್ನ ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಮೆಡಿಷನ್ಸ್ ಇಲ್ದವ್ರಿಗೆ ಮೆಡಿಷನ್ಸ್ ಕೊಟ್ಟಿದ್ದೀವಿ. ಇದೇ ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ದಿರೋ ಸತ್ತಂಥ ಇದರಲ್ಲಿ ನಾವು ಇಲ್ಲಿಂದ ಬೆಂಗಳೂರಿಂದ ಚಾಮರಾಜನಗರದವರೆಗೂ ಆಕ್ಸಿಜನ್ ಕೊಟ್ಟಿದ್ದೀವಿ. ಮನೆಗೂ ಆಕ್ಸಿಜನ್ ಸಿಲಿಂಡರ್ಗಳು ನಾವು ಕೊಟ್ಟಿದ್ದೀವಿ. ನಾವು ಅವೆಲ್ಲ ಒಂದು ಚಿತ್ರಾವಳಿಗಳು ಯಾರ್ಯಾರು ಎಲ್ಲೆಲ್ಲಿ ಏನೇನು ತೊಗೊಂಡೋಗಿದ್ರು ಅದನ್ನೆಲ್ಲ ನಮ್ಮ ಫೇಸ್ಬುಕ್ಕಲ್ಲಿ ಅಳವಡಿಸಿದ್ದೀವಿ. ಅವು ಏನಕ್ಕೆ ಅಳವಡಿಸಿದ್ದೀವಿ ಅಂದರೆ, ಇವು ನೋಡಿ ಇದರಿಂದ 100 ಜನ ಏನಾಗ್ತಾರೋ ಬೇಡ, ಒಬ್ಬ ಆದರೂ ಒಂದು ಒಳ್ಳೆ ಕೆಲಸ ಮಾಡೋ ಮನೋಭಾವ ಬರಬೇಕು. ನೋಡಿ, ಈ ಹಿಜಾಬ್ ಸಂದರ್ಭದಲ್ಲಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡೇ ಹೋಗ್ತಿತ್ತು. ನಾವು ಅಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ 3 ಧರ್ಮದ ಗುರುಗಳನ್ನ ಕರೆಸಿ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತೇಳಿ ರಕ್ತದಾನ ಶಿಬಿರ 3 ಜನ ಗುರುಗಳ ಕಡೆಯಿಂದ ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮದವ್ರನ್ನ ಕರೆಸಿ ನಾವು ಅವ್ರ ಕೈಯಿಂದ ಉದ್ಘಾಟನೆ ಮಾಡಿ ನಾವೆಲ್ಲ ಒಂದೇ ಅನ್ನೋದನ್ನ ಸಂದೇಶ ಸಹ ಕೊಟ್ಟಿಲ್ಲ. ಭಾಳ ಒಳ್ಳೇದು. ಬಟ್ ನನ್ನ ಪ್ರಶ್ನೆ ಏನಂದರೆ, ನೀವು ಇಂಥ ಒಳ್ಳೆ ಕಾರ್ಯಗಳನ್ನು ಸಾಕಷ್ಟು ಮಾಡಿದ್ದೀರಿ, ಜನನೂ ನಿಮ್ಮನ್ನು ಒಪ್ಪಿದ್ದಾರೆ, ನಿಮ್ಮ ಮನಸ್ಸು ಒಪ್ಪಿದೆ. ಆದರೆ ಮನೆ ಮಠ ಏನೋ ಮಾರ್ಕೊಂಡಿದ್ದೀರಿ, ಕೆಲವು ಜಮೀನುಗಳನ್ನು ಮಾರಿದ್ರಿ, ಇದಕ್ಕೋಸ್ಕರ ಅಂತ ಏನು ಕೇಳ್ಪಟ್ಟಿಲ್ಲ ಚಿಕ್ಕಣ್ಣರೇ? ನೋಡಿ ಸರ್, ಸತ್ತಾಗ ನಾವು ಹೊತ್ಕೊಂಡು ಹೋಗೋದೇನೂ ಇಲ್ಲ. ನಮ್ಮ ಕೈಯಲ್ಲಿರೋದು ನಮ್ದೆಲ್ಲ ಮಾರಿ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಏನೋ ಒಂದು ಸೇವೆ ಅಂತ ಮಾಡೋಕ್ಕೆ ಬಂದಾಗ ನಾವು ನಿರಂತರವಾಗಿ ಕೊಡಬೇಕಾಯಿತು. ಒಂದಿನ ಅನುದಾನ ಕೊಟ್ಬಿಟ್ಟು ಅಥವಾ ವಾರಕ್ಕೊಂದಿನ ಕೊಟ್ಬಿಟ್ಟು ಸುಮ್ಮನಿದ್ರೆ ಅದು ಇದಲ್ಲ ಅಂತೇಳಿ ಕೊರೋನಾ ಮುಗಿಯೋವರೆಗೂ ಸಹ ನಾವು ನಮ್ಮ ವೈಯಕ್ತಿಕ ಇದರಲ್ಲಿ ನಾವು ಮಾಡಿದ್ದೀವಿ ಹೊರತು ಯಾರ ಯಾವುದೇ ರೀತಿಯ ಹಣ ಸಹಾಯ ಮಾಡಿಕೊಂಡಿಲ್ಲ. ಅಂಥ ಟೈಮಲ್ಲೂ ಅಷ್ಟೇ ಪ್ರತಿದಿನ ಸಹ ಒಳ್ಳೊಳ್ಳೆ ಅಧಿಕಾರಿಗಳ್ನ ಕರೆಸಿದ್ದೀವಿ. ಪೊಲೀಸ್ ಅಧಿಕಾರಿನ ಕರೆಸಿ ಅವ್ರ ಕಡೆಯಿಂದ ಕೊಡಿಸಿದ್ದೀವಿ, ಅನುದಾನ ಮಾಡಿಸಿದ್ದೀವಿ. ಅದೇ ಪಂಚಾಯತಿ PDOಗಳನ್ನ ಕರೆಸಿದ್ದೀವಿ. ಆಮೇಲೆ ಅನೇಕ ಎಲ್ಲ ಪಕ್ಷದ ರಾಜಕೀಯದವರು, BJP, ಕಾಂಗ್ರೆಸ್ಸು, ದಳ, ಯಾರೋ ಅದರಲ್ಲೂ ಏನಂದರೆ ಒಳ್ಳೆ ವ್ಯಕ್ತಿಗಳ್ನ ಕರೆಸಿ ಅಂಥವ್ರ ಕೈಯಿಂದ ನಾವು ಅವ್ರಿಗೆ ಇನ್ನೂ ಒಳ್ಳೆ ಹೆಚ್ಚಿನ ಸಾರ್ವಜನಿಕರಿಗೆ ಕೆಲಸ ಮಾಡಲಿ ಅಂತೇಳಿ ಎಲ್ಲರ ಕಡೆಯಿಂದನೂ ಈ ಲೋಕಲಲ್ಲೇ ಕೊಡಿಸಿದ್ದೀವಿ. ಆಯಾ ಭಾಗದ ಲೋಕಲ್ ಲೀಡ್ರುಗಳ ಕಡೆ ಕರೆಸಿ, ಈ ಭಾಗದಲ್ಲಿ ಯಾರು ಒಳ್ಳೆಯರಿದ್ದಾರೆ ಅವ್ರನ್ನೇ ಕರೆಸಿ ಅವ್ರ ಕಡೆಯ ಕೈಯಿಂದ ನಾವೆಲ್ಲ ಸಹಾಯನ ನಾವು ಮಾಡಿದ್ದೀವಿ. ಆಮೇಲೆ ಇದಲ್ದಿರಾನೆ ಟೀಮ್ನ ರಚನೆ ಮಾಡಿ ನನ್ನ ಟೀಮು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ನನ್ನ ಟೀಮ್ನವರೇ ಅಡುಗೆ ಮಾಡೋಕ್ಕೊಂದು ಟೀಮು, ಪ್ಯಾಕಿಂಗ್ ಒಂದು ಟೀಮು, ಡೆಲಿವರಿ ಕೊಡೋಕ್ಕೆ ಆಟೋಗಳಲ್ಲಿ ರೋಡ್ ಬದಿಯಲ್ಲಿ ಕೊಡೋಕ್ಕೊಂದು ಟೀಮು, ಮತ್ತು ಎಷ್ಟೋ ಜನ ಮನೆಗಳಲ್ಲಿ ಅನ್ನ ಇಲ್ದಿರ ನರಳಾಡ್ತಿದ್ದವರು ಮತ್ತು ಇಲ್ಲಿ ಬಂದು ಈಸ್ಕೊಳಕ್ಕಾಗ್ದವರು ಅಂಥವ್ರು ನಮ್ಮ ದೂರವಾಣಿ ಮುಖೇನ ಫೋನ್ ಮಾಡಿ ಇದೇ ನಮ್ಮ ಪರಿಸ್ಥಿತಿ ಅಂದಾಗ ಅಂಥವ್ರು ಮನೆಗೂ ಕೊಡುವಂಥ ಕೆಲಸನ ನಾವು ಮಾಡಿದ್ದೀವಿ. ಅಂದರೆ ನೀವು ಹೇಳೋದು ಮಾನವೀಯತೆಯ ಮೌಲ್ಯಗಳ ಆದರ್ಶ ವ್ಯಕ್ತಿ ಚಿಕ್ಕಣ್ಣ ಆಗಬೇಕು ಅಂತ ಒಂದು ಕನಸಿದೆಯಾ ನಿಮಗೆ? ನಮಗೆ ಕನಸಿನ ಭಾವನೆ ಇಲ್ಲ. ನಮ್ಮಲ್ಲಿ ಏನೋ ಒಂದು ಸೇವೆ, ನಿಮ್ಗೆ ಇದಕ್ಕೆ ಏನೋ ಒಂದು ಸ್ಫೂರ್ತಿ ಇರ್ಬೇಕಲ್ಲ ಸರ್. ನೊಂದವರಿಗೆ ಈಗ ಹಸಿದವನಿಗೆ ಅನ್ನದ ಬೆಲೆ ಗೊತ್ತಿರ್ತೈತೆ. ಹಾಗಾಗಿ ನಮಗೆ ದೇವ್ರು ಏನೋ ಒಂದು ಸ್ವಲ್ಪ ಕೊಟ್ಟಿದ್ದಾನೆ, ಅದರಲ್ಲಿ ಒಂದು ಕಿಂಚಿತ್ತು ನಾವು ಇದು ಸಹಾಯ ಮಾಡಬೇಕು ಅಂತ ನಮ್ಮ ಮನೋಭಾವ ಬಿಟ್ರೆ, ನಾನು ಈ ತರ ವ್ಯಕ್ತಿ ಆಗಬೇಕು, ನಾನು ಆ ತರ. ಸರಿ ಸರ್, ಈಗ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ವರ್ಗದವರಿಗೆ ಅಂತ ಹೇಳಿದ್ರಿ, ಪೌರ ಕಾರ್ಮಿಕರಿಗೆ, ಡಾಕ್ಟರ್ಸ್ಗಳಿಗೆ, ಅದೇ ರೀತಿ ಏನಾದ್ರು ಈ ಸೇನೆಯಲ್ಲಿ ಇರ್ತವ್ರಿಗೆ ಏನಾದ್ರು ಕರೆಸಿ ಸೇನೆಯವ್ರಿಗೆ ಏನಾದ್ರು ಗೌರವ ಸಲ್ಲಿಸೋದಾಗ್ಲಿ, ಅವ್ರಿಗೆ ಒಂದು ಬೆಂಬಲ ಕೊಡ್ತಕ್ಕಂಥ ಏನಾದ್ರು ಚಟುವಟಿಕೆ ಏನಾದ್ರು ಮಾಡಿದ್ದೀರಿ ಸರ್ ನೀವು? ಈಗ ನಾವು ನೋಡಿ, ನಮ್ಮಲ್ಲಿ ಏನಾಗಿದೆ ಅಂದರೆ ಸೇನೆಯವ್ರಿಗೆ ಗುರುತು ಈಗ ಎಲ್ಲೆಲ್ಲೋ ನಮಗೆ ಹಿಂದೆ
ಈ ಹುತಾತ್ಮ ಆದಂಥವ್ರ ಮನೆಗಳಿಗೆಲ್ಲ ಅವ್ರಿಗೆ ಜಮೀನುಗಳು ಕೊಡೋದಾಗಲಿ, ಅವ್ರಿಗೆ ಪರಿಹಾರ ಕೊಡೋದಾಗಲಿ ನಾನು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವ್ರಿಗೆ ಪತ್ರದ ಮುಖೇನ ಒತ್ತಾಯನೂ ಮಾಡಿದ್ದೀವಿ. ನಮ್ಮ ಗಮನಕ್ಕೆ ಏನು ಬರುತ್ತೆ ಒಳ್ಳೆಯ ಕೆಲಸಗಳು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀವಿ. ಇದಲ್ದಿರ ನೋಡಿ, ಚಿಕ್ಕಬಳ್ಳಾಪುರ ಪ್ರೈಮರಿ ಸ್ಕೂಲಲ್ಲಿ 1100 ಜನ ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಶಿಕ್ಷಕರಿಗೆ ಇರಲಿಲ್ಲ. ಕೆಲವರೆಲ್ಲ ಆ ಸ್ಕೂಲಲ್ಲಿ ಬಾತ್ರೂಮ್ನ ಅವರೇ ತೊಳಿತಿದ್ರು. ಅಂಥ ವಿಚಾರನ ಬರೀ 3 ಗಂಟೆ ಒಳಗೆ ಮೊನ್ನೆ BO ಸಾಹೇಬ್ರ ಗಮನಕ್ಕೆ ತಂದು ಕೂಡಲೇ ಅತಿಥಿ ಶಿಕ್ಷಕರು ತರುವಂಥ ಕೆಲಸಗಳು ನಾವು ಮಾಡಿದ್ದೀವಿ. ಹೋರಾಟ ಹಲವಾರಿದೆ ಸರ್. ರಸ್ತೆಗಳಲ್ಲಿ, ಆಮೇಲೆ ಈ ಸರ್ಕಲ್ಗಳಲ್ಲಿ ಈ ಭಿಕ್ಷೆ ಬೇಡ್ತಕ್ಕಂಥವ್ರಿಗೆ ಅವ್ರ ಪರವಾಗಿ ಅವ್ರಿಗೆ ಒಂದು ಕಡೆಗೆ ಎಲ್ಲೋ ಒಂದು ಕಡೆ ಸೇರಿಸ್ಬೇಕು, ಅದು ತಪ್ಪು ಅನ್ನೋ ಸಂದೇಶ ಕೊಡ್ತಕ್ಕಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳೇನಾದರೂ ತಾವು ಮಾಡಿದ್ದೀರಾ ಸರ್? ಈಗಾಗಲೇ ಇಲಾಖೆಯವರು ನಾವು ಎಲ್ಲೆಲ್ಲಿ ಈ ಥರ ಕಂಡು ಬರ್ತಾರೆ ಎಲ್ಲ ಮಾಡಿದ್ದೀವಿ. ಆಮೇಲೆ ಭಿಕ್ಷಾಟನೆ ವಿಚಾರದಲ್ಲಿ ನಾವು ಜಾಲಹಳ್ಳಿ ಸರ್ಕಲಲ್ಲಿ ಭಿಕ್ಷಾಟನೆ ಮಾಡಬೇಡಿ, ಯಾರಿಗೂ ನೀವು ಭಿಕ್ಷಾ ಕೊಡಬೇಡಿ, ಮಕ್ಳುಗಳನ್ನ ಎಲ್ಲೋ ಕದ್ಕೊಂಬಂದು ಏನೋ ಮಾಡಿ ಭಿಕ್ಷಾಟನೆ ಬೇಡ್ತಾನೆ ಅಂತೇಳಿ ಅದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮನ ನಾನು ಬೆಂಗಳೂರಲ್ಲಿ ಹಲವಾರು ಮಾಡಿದ್ದೀವಿ. ಈ ಭಾಗದಲ್ಲಿ ಜಾಲಹಳ್ಳಿ ಕ್ರಾಸ್ ಸರ್ಕಲಲ್ಲೂ ಸಹ ನಾವು ಅದನ್ನು ಮಾಡಿದ್ದೀವಿ. ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋದು ಎಲ್ಲರ ಒಂದು ಕನಸಿದೆ. ನಿಮ್ಮ ಒಂದು ವತಿಯಿಂದ ಇಷ್ಟೆಲ್ಲ ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದೀರಿ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಈ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಮೇಸ್ಟ್ರುಗಳಿಗೆ, ಅಲ್ಲಿರ್ತಕ್ಕಂಥ ಕಟ್ಟಡಕ್ಕೆ ಪರವಾಗಿ ಏನಾದರೂ ಧ್ವನಿ ಎತ್ತಿದ್ದೀರಾ ಸರ್? ಈಗಾಗಲೇ ನೋಡಿ, ನಾವು ಹಿಂದೆ ಏನು ಚಿಕ್ಕಬಳ್ಳಾಪುರ ಹೈಸ್ಕೂಲಲ್ಲಿ 1 ವರ್ಷಗಳ ಕಾಲ ಕನ್ನಡಪ್ರಭ ಪತ್ರಿಕೆಯ ವಿದ್ಯಾರ್ಥಿ ಮಿತ್ರ ಅನ್ನೋಂಥ ಪತ್ರಿಕೆನ 1 ವರ್ಷಗಳ ಕಾಲ ಸಂಪೂರ್ಣ ನಾವು ಜವಾಬ್ದಾರಿ ತಗೊಂಡು ನಾವು ನಮ್ಮ ಟೀಮಿಂದ ಅವರು ಮಾಡಿದ್ದೀವಿ. ಮತ್ತು 168 ಜನದಲ್ಲಿ 167 ಜನ ವಿದ್ಯಾರ್ಥಿಗಳು ಹೈಸ್ಕೂಲಲ್ಲಿ SLC ಪಾಸ್ ಆದಂಥದಾಗ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿ ಚಲನಚಿತ್ರ ನಿರ್ದೇಶಕರು, ನಟರು, ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಆ ಟೀಚರ್ಸ್ಗೆ ಗೌರವ ಸಲ್ಲಿಸುವಂಥ ಕೆಲಸನೂ ಸಹ ನಾವು ಆಲ್ರೆಡಿ ಮಾಡಿದ್ದೀವಿ. ಚಿಕ್ಕಣ್ಣವರೇ, ತಾವು ಇದುವರೆಗೂ ಏನು ತಮ್ಮ ಒಂದು ಆದರ್ಶ ವ್ಯಕ್ತಿತ್ವದ ಕೆಲವು ಕಾರ್ಯಕ್ರಮಗಳ ಬಗ್ಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟ್ರಸ್ಟ್ ಮಾಡ್ಕೊಂಡು, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಮಾಡಿಕೊಂಡು ತನ್ಮೂಲಕ ಜನರಿಗೆ ಮತ್ತು ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥವ್ರಿಗೆ ಜನಪರವಾಗಿರ್ತಕ್ಕಂಥ ಧ್ವನಿಯಾಗಿ ಹೋರಾಟ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಕೆಲಸ ಕಾರ್ಯಗಳನ್ನು ಜನರಿಗೆ ಮಾಡಿಕೊಟ್ಟಿದ್ದೀರಾ. ಅನೇಕ ಅಧಿಕಾರಿಗಳಿಗೆ, ಅಧಿಕಾರಿ ವರ್ಗದವರಿಗೆ ಮತ್ತು ರಾಜಕಾರಣಿಗಳಿಗೆ ಮತ್ತು ಸರ್ಕಾರಕ್ಕೆ ಕಣ್ತರಿಸ್ತಕ್ಕಂಥ ಕೆಲಸಗಳನ್ನು ಅನೇಕ ಮಾಡಿದ್ದೀರಿ. ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ, ಆದರೆ ಸಮಯದ ಅಭಾವ. ಏನು ಮಾಡೋದು? ಈ ಮುಂದಿನ ಸಾರಿ ಮತ್ತೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮಾತಾಡೋಣ. ನಾನು ನಮ್ಮ ಚಿಕ್ಕಣ್ಣನ ಪರವಾಗಿ ತಮಗೆಲ್ಲ ಒಂದು ಮಾತು ಹೇಳ್ತೀನಿ. ಯಾರಿಗಾದರೂ ಎಲ್ಲಿಯಾದರೂ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಅನ್ಯಾಯ, ಅಕ್ರಮ, ಅತ್ಯಾಚಾರ ಇವೆಲ್ಲ ಏನು ಪದಗಳನ್ನು ನಾವು ಬಳಸ್ತೀವಿ ಅಂದರೆ ತೊಂದರೆ ಕೊಡ್ತಕ್ಕಂಥ ಜನ ಯಾರಾದರೂ ಇದ್ದರೆ ಚಿಕ್ಕಣ್ಣ ಅವ್ರಿಗೆ ತಾವು ಭೇಟಿ ಮಾಡಿ. ಅವ್ರ ಕಚೇರಿಗಳಿದ್ದಾವೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ತಂಡ ಇದೆ, ಅವ್ರದ್ದೇ ಆಗಿರ್ತಕ್ಕಂಥ ವಕೀಲರಿದ್ದಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಸಂಪರ್ಕಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ. ಇಂಥ ವ್ಯಕ್ತಿ ಜೊತೆ ಅಂದರೆ ಚಿಕ್ಕಣ್ಣ BM ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರದ ನಿವಾಸಿ, ಗಣಪತಿ ನಗರದ ನಿವಾಸಿ, ತನ್ನದೇ ಆಗಿರ್ತಕ್ಕಂಥ ಒಂದು ತಂಡವನ್ನು ಕಟ್ಕೊಂಡು ಏನು ಜನಪರವಾಗಿರ್ತಕ್ಕಂಥ ಧ್ವನಿನ ಹೋರಾಟದ ಮೂಲಕ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅವರನ್ನ News81 ಕನ್ನಡ ಚಾನೆಲ್ನಲ್ಲಿ ಸಂದರ್ಶನ ಮಾಡಲಿಕ್ಕೆ ನಮಗೂ ಸಂತೋಷ ಆಗ್ತದೆ. ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ರಾಜ್ಯದಲ್ಲಿ ಅನೇಕ ಜನ ಜನಪರವಾದಂಥ ಧ್ವನಿಯನ್ನು ಎತ್ತಿದ್ದಾರೆ. ಅಂಥವರ ಸಾಧನೆಗಳನ್ನು, ಅವರ ಹೋರಾಟಗಳ ಬದುಕಿನ ಒಂದು ನೋಟವನ್ನು ತಮಗೆ ಪರಿಚಯ ಮಾಡಿಸ್ಲಿಕ್ಕೆ News81 ಕನ್ನಡ ಸದಾ ಸಿದ್ಧರಾಗಿರುತ್ತೆ. ತಮ್ಮ ಕ್ಷೇತ್ರದಲ್ಲಿ, ತಮ್ಮ ಗಲ್ಲಿಗಳಲ್ಲಿ, ತಮ್ಮ ಊರಿನಲ್ಲಿ, ತಮ್ಮ ರಸ್ತೆಗಳಲ್ಲಿ ತಾವು ನಡೆದಾಡ್ತಕ್ಕಂಥ ಕ್ಷೇತ್ರದ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಈ ರೀತಿ ಯಾರಾದರೂ ಸಾಧಕರಿದ್ದರೆ News81 ಕನ್ನಡ ಚಾನಲ್ಗೆ ಮಾಹಿತಿಯನ್ನು ಕೊಡಿ. ನಾವು ಬರ್ತೀವಿ, ಅವ್ರ ಸಂದರ್ಶನ ಮಾಡ್ತೀವಿ. ಅವರ ಪರವಾಗಿ ನಿಮಗೋಸ್ಕರ ಅವ್ರ ಸಂದರ್ಶನವನ್ನು ತಮಗಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ News81 ಕನ್ನಡ ಚಾನೆಲ್ನ ವೀಕ್ಷಣೆ ಮಾಡಿ.
ತಾವು ಈ ಒಂದು ಚಾನೆಲ್ ಜೊತೆ ಸದಾ ಇರ್ತೀರಿ ಅಂತ ನಂಬಿದ್ದೇನೆ. ನಮಸ್ತೆ, ನಮಸ್ಕಾರ.